ಬಿಡ್ದಿಲ್ಲ ಏರ್ಪೋರ್ಟ್ ಆಗಿ ನಾವೆಲ್ಲ ಬದುಕುವ ಏರ್ಪೋರ್ಟ್ ತಗೋ ದೇವನಹಳ್ಳಿಗೆ ಆಗ್ತೆ ಏನು ಮಾಡಿ ಯಾರ್ದು ತೊಂದರೆ ನಮ್ಗೆ ತಾನೇ ಏರ್ಪೋರ್ಟ್ ಇವತ್ತು ಇಲ್ಲಿದ್ದರೆ ನಾವು ಚಿನ್ನ ಏರ್ಪೋರ್ಟ್ ಅವ್ನು ಜಮೀನು ಹೋಗ್ತಿದ್ದಲ್ಲ ಅವ್ನು ಜಮೀನು ಕಡೆ ಹೋಗ್ತಿದ್ದೆ ಅಂದ್ಬಿಟ್ಟು ಏರ್ಪೋರ್ಟ್ ತೊಗೊಂಡು ಅಲ್ಲಿ ಹಾಕೋರು ದೇವನಹಳ್ಳಿಲಿ ಅರ್ಥ ಮಾಡ್ಕೊಂಡ್ರ ಅವ್ನು 500 ಎಕರೆ ಜಮೀನು ಅದಲ್ಲಪ್ಪ ಅಲ್ಲಿ ಆ ಜಮೀನು ಹೋಗ್ತಿದ್ದೆ ಅಂತ ಅಂದಾಗ ಏರ್ಪೋರ್ಟ್ ಅಲ್ಲಿ ಹಾಕೋದ್ರು ಎಲ್ಲಿ ದೇವನಹಳ್ಳಿಲಿ ಇವನು ಪ್ರಧಾನಿನೇ ಇವತ್ತು ನಮ್ಮನೆ ಹಾಳಾಗೋಯ್ತಲ್ಲ ಎಲ್ಲ ಇಲ್ಲಿ ಕಡೆ ರೂಟಲ್ಲಿ ಯಾರು ಕೇಳೋರು ಸ್ವಲ್ಪ ಹೆಚ್ಚು 2 ಸರಿ ಸೋಲ್ಸಿದ್ರಿ CP ಯೋಗೇಶ್ವರ್ನ. CP ಯೋಗೇಶ್ವರ ಇವರು ರಾಜಕೀಯ ನಡೀತು ಒಳಗುಟ್ಟು ನಡೀತು ಅಷ್ಟೇ ಇಲ್ಲಿ ಇಲ್ಲಾಂದ್ರೆ ಆಮೇಲೆ BJPಗೆ ಇಲ್ಲಿ ಮುಸ್ಲಿಮ್ಸ್ ಓಟ್ಗಳು ಬೀಳಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳಿ ಇಲ್ಲ ನಮ್ಮ ಸಾಹೇಬ್ರು ಯಾವುದೇ ಕಾರಣಕ್ಕೂ ಸೋಲ್ತಿರ್ಲಿಲ್ಲ ಅವ್ರು ಯಾವತ್ತೂ ಈಗೂ ವಿನ್ನೇ ಅರ್ಥ ಮಾಡ್ಕೊಳ್ಳಿ ಹಂಗಾಗಿ ಅದರಿಂದ ಸ್ವಲ್ಪ ಏಟ್ ಬೀಳ್ತೇವೆ ಹೊರತು ಈ ಬಾರಿ ಅವ್ರು ಕಾಂಗ್ರೆಸ್ನ ಇದ್ದಾರೆ ಎಲ್ಲ ಓಟ್ಗಳು ಅವರಿಗೆ ಬೀಳ್ತಿದ್ದಾರೆ ಪಕ್ಕ ಬೀಳ್ತದೆ 100 ಬೀಳ್ತದೆ 100 ಗೆಲ್ತಾರೆ ಸಾಹೇಬ್ರು ಅದಂತೂ ಭರವಸೆ ಎಷ್ಟು ಲೀಡ್ ಎಷ್ಟಿಂದ ಗೆಲ್ಬೋದು ಒಂದು 20-30 ಸಾವಿರದಿಂದ ಗೆಲ್ಬೋದು ಸಾಹೇಬ್ರು ಅದೊಂದು ಗ್ಯಾರಂಟಿ ಒಂದು ಸೈಡ್ ಗೆಲುವಾಯ್ತಿದ್ದು ಇನ್ನೇನು ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತೆ ಇನ್ನೇನು ಅಲ್ಲಿಂದ ಇಲ್ಲಿ ಫೈಟ್ ಮಾಡೋ ಅಗತ್ಯನೇ ಇಲ್ಲ ಅನ್ಕೊತೀನಿ ಸರ್ ನಾನು ಹೇಳೋದು ಏನು ಗೊತ್ತಾ ನಿಖಿಲ್ ಕುಮಾರಸ್ವಾಮಿ ರಾಜಕೀಯದಲ್ಲಿ ಮೊನ್ನೆ ಹುಡುಗರು ಈ ಸಾಹೇಬ್ರು ಕಿಲಾಡಿ ಸಿಂಪತಿ ಕೆಲಸ ಮಾಡಲ್ಲ ಚನ್ನಪಟ್ಟಣದಲ್ಲಿ 2 ಸರಿಗೆ ಸೋತಿಯಾರಲ್ಲಿ ಪಾಪ ಅವ್ರು ರಾಮನಗರದಲ್ಲಿ ಯಾರು ನಿಖಿಲ್ ಕುಮಾರಸ್ವಾಮಿ ಮತ್ತೆ ಇಲಾಖೆ ಮತ್ತೆ ಹೋಯ್ತಲ್ಲ ಅಲ್ಲಿ ಅನುಕಂಪದ ಮೇಲೆ ಇಲ್ಲಿ ಬಂದಿದ್ದಾರೆ ಯಾವುದೇ ಕಾರಣಕ್ಕೂ ಇಲ್ಲಿ ಅನುಕಂಪ ಇಲ್ಲ ಇಲ್ಲಿ ನಡೆಯಲ್ಲ ಇಲ್ಲಿ ಕೆಲಸ ಅಷ್ಟೇನೆ ಅಲ್ವಾ ಮಂಡ್ಯದಲ್ಲಿ ನಿಂತಿದ್ದಾಗ ಮುಖ್ಯಮಂತ್ರಿ ಆಗಿದ್ರಲ್ಲ ಯಾಕೆ ಗೆಲ್ಸ್ಕೊಳ್ಳಿಲ್ಲ ಹೌದು ಮಂಡ್ಯದಲ್ಲಿ ನಿಂತಾಗ ಇವ್ರು ಮುಖ್ಯಮಂತ್ರಿ ಆಗಿದ್ರಲ್ಲ ಯಾಕೆ ಗೆಲ್ಸ್ಕೊಳ್ಳಿಲ್ಲ ಅವಾಗ ದುಡ್ಡು ಸುರಿಬೋದಿತ್ತಲ್ಲ ನೀವು ಅವಾಗ ನೀನು ಮುಖ್ಯಮಂತ್ರಿ ಆಗಿದ್ದೆ ಆ ಗೆಲ್ಸ್ಕೊಬೋದು ಈ ಸೆಂಟ್ರಲ್ ಮಿನಿಸ್ಟರ್ ಆಗ್ಬಿಟ್ರೆ ಇಲ್ಲಿ ಏನು ದಡ್ರುಗಳೇ ಚನ್ನಪಟ್ಟಣದಲ್ಲಿ ಹೋಗಿ ಮುಡ್ಕೊಂಡಿದ್ದಾರೆ ಯಾರು ಹೋಗಿ ಮುಡ್ಕೊಳ್ಳಿಲ್ಲ ಎಲ್ಲ ಕರೆಕ್ಟಾಗಿ ಅವ್ರೆ ಬೇಜಾರು ಕೊಟ್ರಿ ಇಸ್ಕೊತೀರಿ ದುಡ್ಡು ಕೊಟ್ರಿ ಇಸ್ಕೊತೀರಿ ಸರ್ ದುಡ್ಡು ನಾವು ಯೋಗೇಶ್ಗೆ ಹಾಕೋದು ದುಡ್ಡು ಕೊಡ್ದೇವಲ್ಲಿ ನಾವು ಹಾಕೋದೇ ಸಾಹೇಬ್ರಿಗೆ TV ಗುರುತವಿಂದ ಸಾಹೇಬ್ರ ಜೊತೆ ಇರೋದು ನಾವು ಪಕ್ಕ ಅರ್ಥ ಆಯ್ತಾ ನಾವು ಹಾಕೋದೇ ಸಾಹೇಬ್ರಿಗೆ ಇವ್ರು ಹೇಳಿದ್ರು ಇವ್ರ ಬಗ್ಗೆ ನಾವು ಹೇಳ್ತಾ ಇದೀವಿ ನಾವು ಹಾಕೋದೇ ಸಾಹೇಬ್ರಿಗೆ ಅವ್ರವ್ರ ಅಭಿಪ್ರಾಯ ಹೋದ್ರು ಗೆಲ್ಲಿಸ್ತೋ TVಗೆ ಹೋದ್ರು ಗೆಲ್ಲಿಸ್ತೋ ಈಗೂ ಗೆಲ್ಲಿಸ್ತೀವಿ ಸಾಹೇಬ್ರಿಗಲ್ದ ನಾವು ಯಾರಿಗೂ ಹಾಕಲ್ಲ ಸುಮ್ಮನೆ ಕಿಂಡಲ್ ಮಾಡ್ತಾರಲ್ಲ ಸರ್ ಜಂಪಿಂಗ್ ಸ್ಟಾರ್ ಮಾಡ್ಕೊಳ್ಳಿ ಇಷ್ಟೆಲ್ಲ ಕ್ಷೇತ್ರಕ್ಕೆ ಇಷ್ಟೇ ನಾನು ನನ್ನ ಹೆಂಡತಿಗೆ ಮಾತ್ರ ಗಂಡ ಹಂಗೆ ಸಾಹೇಬ್ರಿಗೆ ಮಾತ್ರ ನಾವು ಶ್ರೀಮತಿ ನಾವು ಓಟ್ ಹಾಕ್ತೀವಿ ಅವ್ರಿಗೆ ಅವನು ಪ್ರಧಾನಿ ಆಗಿದ್ದಲ್ಲಪ್ಪ ಏರ್ಪೋರ್ಟ್ ನ್ಯಾಷನಲ್ ಏರ್ಪೋರ್ಟ್ ಯಾಕಲ್ಲ ಹಾಕ್ತೀನಿ ನೀನು ಮಾಡ್ಬೇಕಾಯ್ತು ಬಿಡ್ದಿಲ್ಲಿ ಅದು 500 ಎಕರೆ ಜಮೀನು ಹೋಯ್ತದಲ್ಲ ಅದಕ್ಕೆ ಅಲ್ಲಿ ಹಾಕ್ಬಿಟ್ಟು ನಮ್ಮನೆ ಹಾಳು ಮಾಡ್ಬಿಟ್ಟ ಇಲ್ಲಾಂದ್ರೆ ಇವತ್ತು ಹೆಂಗಿರ್ಬೋದಿತ್ತು ನಾವಿಲ್ಲಿ ಚಿನ್ನ ಹಂಗಿರ್ಬೋದಿತ್ತು ಅದು ತಪ್ಪು ತಾನೇ ಮಾಡ್ತು ದೇವೇಗೌಡ ಸುಮ್ಮನೆ ದೇವೇಗೌಡ ಅಂತಾರೆ ಏನೂ ಇಲ್ಲ ಯೂಸ್ ಇಲ್ಲ ಸಾಹೇಬ್ರಿಗಿದ್ರೆ ಏನೋ ಸ್ವಲ್ಪ ಆಯ್ತದೆ ನೀರಾವರಿ ತಂದೆ ತಾನೇ ಮಾಡಬೇಕಾಯ್ತು ನೀರಾವರಿ ದೇವೇಗೌಡ ತಂದೆ ತಾನೇ ಮಾಡ್ಬೇಕಾಯ್ತು ನೀನು ಅಲ್ವಾ ಭೂಮಿ ನಂದು ಆಗಿದ್ದಾರ ಯಾರು ಆಗಿನೂ ಮೇಯ್ನು ಭೂಮಿ ನಂದೇನೆ ಆಗಿನ ಯಾರು ಸೆಂಟ್ರಲ್ BJP ಇತ್ತು BJP ಒಂದಿಷ್ಟು ಏನಾದ್ರು ಸ್ಕೀಮ್ಸ್ಗಳು ತರ್ಬೋದಿತ್ತು ಅವ್ರು BJP ಇದ್ದಿದ್ರೆ ಆದರೆ ಇಲ್ಲಿ ಸಾಹೇಬ್ರು ಇಲ್ಲಿ ಮುಖ್ಯಮಂತ್ರಿ ಆಗಿದಾಗೂ ಎಷ್ಟೋ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಾಗ ಅಡಿಗೆ ಹೋಗಿಸ್ಬಿಟ್ಟಿದಾರಂತೆ ಆಗಿಲ್ಲ ಸೆಂಟ್ರಲಿಂದ ಏನೂ ಆಗಿಲ್ಲ ಅಂತ ಎಲ್ಲ ಅಡಿಗೆ ಹೋಗಿಸ್ಬಿಟ್ಟಿರೋದು ಬೆಳೆದು ಬಿಡ್ತಾನೆ ಅಂತ ಅರ್ಥ ಮಾಡ್ಕೊಂಡ್ರ ಅವರು ಕರಿಗೆ ಹೊಡ್ರು ಇವ್ರು ಕೆಂಚ್ಕೊಬಿಡ್ರು ಇವ್ರು ಬುದ್ಧಿ ಜಾಸ್ತಿ ಅವ್ರ ಬುದ್ಧಿ ಕಮ್ಮಿ ಯಾರಿಗೆ ನಮ್ಮ ಸಾಹೇಬ್ರಿಗೆ ಹಂಗಾಗಿ ಈ ಸತಿ ಸಲಹೆ ಕೊಡ್ತೀರ ಸರ್ CP ಯೋಗೇಶ್ವರ್ಗೆ ಕಾಂಗ್ರೆಸ್ ಅಲ್ಲೇ ಇರಿ ಅಲ್ಲಿ ಹೋಗಬೇಡಿ ಇಲ್ಲಿ ಹೋಗಬೇಡಿ ಆ ಥರದ್ದು ಏನು ಸಲಹೆ ನೀವೆಲ್ಲೋದ್ರೂ ನಾವು ಜೊತೆ ಎಲ್ಲೋದ್ರೂ ನಾವು ಜೊತೆ ನಾಯಿಗೆ ಹೋದ್ರೂ ನಾವು ಜೊತೆ ಹೋಗ್ತಾ ಇರ್ತೀವಿ ಸರ್ ನಡೀರಿ ನಾವು ಬರ್ತೀವಿ ಅಂತ ಸತ್ಯವಾಗ್ಲೂ ನಾವು ಅಲ್ಲಿ ಇಲ್ಲಿ ಹೋಗ್ಬಿಡಿ ಅನ್ನೋದಿಲ್ಲ ನಾವು ಜೊತೆ ಹೋಗ್ತಾ ಇರ್ತೀವಿ ನಾವು ಸರ್ ನಡೀರಿ ನಾವು ಬರ್ತೀವಿ ಅಂತ ಸಾಹೇಬ್ರು ಗೆಲ್ತಾರೆ ಸ್ಥಳೀಯ ಉಳಿಸ್ಕೊತೀವಿ ಅವ್ರು ನಾವೀಗ ಹುಡುಗಿ ಹೋಗೋದು ಮಂಡ್ಯಕ್ಕೆ ಅವ್ರನ್ನ ಈಗ ಗೆಲ್ತಾನೆ ಹಾಸನಕ್ಕೆ ಹೋಯ್ತು ನಾನು ಹೇಳೋದು ಒಂದು ಮಾತು ಬೇಜಾರು ಮಾಡ್ಕೊಬಿಟ್ಟು ಹಾಸನದಲ್ಲೂ ನೀವು ಹಾಸನದಲ್ಲೂ ಗೆಲ್ರಿ ಅಪ್ಪ ಮಗ ಅಲ್ಲ ಸರ್ ಎಲ್ಲಿ ಬೇರೆ ಒಂದೆಲ್ಲ ಕುಮಾರಸ್ವಾಮಿ ನಿಂತ್ಕೊತೀರ ಅವ್ರು ಇದೊಂದು ಮಾತು ಹೇಳ್ತೀನಿ ಬೇಜಾರು ಮಾಡ್ಕೋಬೇಡಿ ನೀವು ದೇವೇಗೌಡ ವಂಶವರ ತಾನೇ ನಿಮ್ಮ ಅಣ್ಣನ ಮಗ ಯಾವ ಪರಿಸ್ಥಿತಿ ಇಲ್ಲ ಅವನು ಮತ್ತೆ ಸಪೋರ್ಟ್ ಮಾಡಿರಿ ಅವನ್ನ ಕರ್ಕೊಬರ್ಗೆ ಯೋಚನೆ ಮಾಡಿರಿ ಆಮೇಲೆ ನಿಮ್ಮ ಮಗನ ಬಂದಿರಿ ರಾಜಕೀಯ ನಿಲ್ಲಿಸ್ರಿ ಅಲ್ಲಿ ಅಣ್ಣನ ಮಗ ಸಾಯ್ತವನ್ ಜೈಲಲ್ಲಿ ಬೇಲೆ ರೇ ನಿಮ್ಮ ಅಣ್ಣನ ಮಗ ಸಾಯ್ತವನೇ ಹೋಗಿ ನೀವು ಕರೆಕ್ಟಾಗಿ ನೀವು ದೇವೇಗೌಡರ ಮಕ್ಳು ಆಗಿದ್ರೆ ಹೋಗಿ ಅವ್ನು ಬಿಡ್ತೀವಿ ಅವನ ಬಗ್ಗೆ ಮಾತಾಡ್ರಿ ಯಾವ್ದು ಇಲ್ಲಿ ಬಂದು ಮಗನ ಇಲ್ಲಿ ನಿಲ್ಲಿಸ್ತೀನಿ ನನ್ನ ಮಗನ ಕ್ಯಾಂಡಿಡೇಟ್ ಮಾಡ್ತೀನಿ ಇದು ತಪ್ಪಲ್ವಾ ಅಂದರೆ ರೇವಣ್ಣ ಬೇರೆ ಮಗ ಕುಮಾರಸ್ವಾಮಿ ಬೇರೆ ಮಗನಾ ಎಲ್ಲ ಒಂದೇ ತಾನೇ ಹೋಗಿ ಮತ್ತೆ ಅವನ ಕಡೆ ಮಾತಾಡ್ರಿ ಆಮೇಲೆ ಬಂದು ಇಲ್ಲಿ ರಾಜಕೀಯ ನಿಂತ್ಕೊಳ್ಳಿ ನೀವು ಅವ್ರ ಪಾಪ ರೇವಣ್ಣನ ಮಗ ಸಾಯ್ತವನಲ್ಲಿ ಜೈಲಲ್ಲಿ ನೀನು ಬಂದು ಮಗನ ಗೆಲ್ಲಿಸ್ಬೇಕು ಅಂತೀರ ನಿನಗೆ ಏನಾದ್ರು ಸ್ವಲ್ಪ ಬುದ್ಧಿ ಪಿತೂರಿ ಮಾಡಿದಲ್ಲ ಪ್ರಜ್ವಲ್ ರೇವಣ್ಣ ವಿರುದ್ಧ ಅಂತ ಆ ಥರದ್ದು ಒಂದು ಟಾಟ್ ಇತ್ತು ಅದು ಹೇಳೋಕ್ಕಾಗಲ್ಲ ಅದು ಭಗವಂತನ ಗೊತ್ತಷ್ಟೇ ನಾನು ಹೇಳೋದು ಇಷ್ಟೇ ನೀನು ಅಷ್ಟು ಸ್ವಾರ್ಥಿ ಇದ್ದರೆ ಹೋಗ ಬಂದು ನಿಮ್ಮ ಅಣ್ಣನ ಮಗನಿಗೆ ಸಪೋರ್ಟ್ ಮಾಡು ಆಮೇಲೆ ಬಂದು ನಿನ್ನ ಮಗನ ನಿಲ್ಲಿಸು ರಾಜಕೀಯ ನಿನಗೆ ಬೇಕಾಗಿಲ್ಲ ನಾನು ಹೇಳೋದು ಇಷ್ಟೇ ರಾಜಕೀಯ ನಿನಗೆ ಬೇಕಾಗಿಲ್ಲ
ರಾಜಕೀಯ ಮಾಡು, ಮಗನ್ ಬಿಡ್ಸು, ಅಣ್ಣನ ಮಗನ ಸಪೋರ್ಟ್ ಮಾಡ್ರಿ. ಆಮೇಲೆ ಪ್ರಚಾರ ದಿನಗಳಲ್ಲಿ ಕುಮಾರಸ್ವಾಮಿ ಕಣ್ಣೀರು ಹಾಕ್ತಾರೆ, ಚನ್ನಪಟ್ಟಣದ ಜನ ಕರಗ್ತಾರೆ, ಕರಗ್ತಾರೆ, ಕರಗಬಹುದು ಅಂತ ಫಾರ್ಮ್ ಕಂಡಿರೋದು ಬಡಿ, ಅದು ಫಾರ್ಮ್ ಕಂಡಿರೋದು. ಆ ಕಣ್ಣೀರಿಗೆಲ್ಲ ಯಾರು ಬೊಗ್ಗಲ್ಲ ಬಿಡಿ, ಹೆಣ್ಮಕ್ಳು ಬಗ್ಗಲ್ಲ ಹಂಗಾರೆ, ಕರಗಲ್ಲ ಹಂಗಾರೆ. ನಮ್ಮ ಡಾಕ್ಟ್ರು ಸಾಹೇಬ್ರೆ ಗೆಲ್ಲೋದು ಪಾಮ್ ಕಣ್ಣೀರಿಗೆಲ್ಲ ಬೊಗ್ಗಲ್ಲ ಬಿಡಿ ಸರ್. ಎಲ್ಲಿದ್ದೀರಿ ನೀವು? ಪಾಮ್ ಕಣ್ಣೀರಿಗೆಲ್ಲ ಬೊಗ್ಗಲ್ಲ ನಾವು ಅಲ್ವಾ? ಕುಮಾರಸ್ವಾಮಿಗೆ ಎಷ್ಟು ಏಜು? ಕುಮಾರಸ್ವಾಮಿಗೆ ಏಜ್ ಎಷ್ಟು? ಅವ್ರಿಗೆ ಇವ್ರಿಗೆ ಎಷ್ಟು? ರಾಧಿಕಾ ಎಮ್ಮ ಇವ್ಳಿಗೆ ಫಿಲಮ್ ರಾಧಿಕಾ ಅವ್ರ ಹೆಸರೇನು? ರಾಧಿಕಾ ಕುಮಾರಸ್ವಾಮಿ. ಅವ್ರಿಗೆ ಎಷ್ಟು ಏಜು? ಇವ್ರಿಗೆ ಬೇಕಾ? ಅಲ್ಲ, ಎಲ್ಲ ಥರ ಹೋದ್ರೆ ಎಲ್ಲೆಲ್ಲ ಲೈನ್ ಪಲ್ಲಿನ ಪದೇ ಏನಿದೆ ಅವ್ರು ಕೇಳ್ತಾ ಇರೋದು ಅಲ್ವಾ? ಪರ್ಸನಲ್ ಏನೋ ಓಕೆ. ನಾವ್ ಹೇಳೋದು ಇಷ್ಟೇ, ಸಿಪಿ ಯೋಗೇಶ್ವರ್ ಖಂಡಿತ ಗೆಲ್ತಾರೆ, ಸಾಹೇಬ್ರು ಗೆಲ್ತಾರೆ. ನಿಮ್ಮ ಹೆಸರು ಹೇಳಿ ಸರ್? ರಮೇಶ್ ಅಂತ. ಇದೇ ಊರು ಎಲ್ಲ ಬಿಡ್ದಿಲ್ಲ. ಏರ್ಪೋರ್ಟ್ ಆಗಿ ನಾವೆಲ್ಲ ಬದುಕುವ. ಏರ್ಪೋರ್ಟ್ ತಗೋ ದೇವನಹಳ್ಳಿಗೆ ಆಗ್ತೆ. ಏನು ಮಾಡಿ, ಯಾರ್ದು ತೊಂದರೆ? ನಮ್ಗೆ ತಾನೇ ಏರ್ಪೋರ್ಟ್ ಇವತ್ತು ಇಲ್ಲಿದ್ದರೆ ನಾವು ಚಿನ್ನ. ಏರ್ಪೋರ್ಟ್ ಅವ್ನು ಜಮೀನು ಹೋಗ್ತಿದ್ದಲ್ಲ, ಅವ್ನು ಜಮೀನು ಕಡೆ ಹೋಗ್ತಿದ್ದೆ ಅಂದ್ಬಿಟ್ಟು ಏರ್ಪೋರ್ಟ್ ತೊಗೊಂಡು ಅಲ್ಲಿ ಹಾಕೋರು ದೇವನಹಳ್ಳಿಲಿ. ಅರ್ಥ ಮಾಡ್ಕೊಂಡ್ರ? ಅವ್ನು 500 ಎಕರೆ ಜಮೀನು ಅದಲ್ಲಪ್ಪ ಅಲ್ಲಿ. ಆ ಜಮೀನು ಹೋಗ್ತಿದ್ದೆ ಅಂತ ಅಂದಾಗ ಏರ್ಪೋರ್ಟ್ ಅಲ್ಲಿ ಹಾಕೋದ್ರು. ಎಲ್ಲಿ? ದೇವನಹಳ್ಳಿಲಿ. ಇವನು ಪ್ರಧಾನಿನೇ. ಇವತ್ತು ನಮ್ಮನೆ ಹಾಳಾಗೋಯ್ತಲ್ಲ ಎಲ್ಲ ಇಲ್ಲಿ ಕಡೆ ರೂಟಲ್ಲಿ. ಯಾರು ಕೇಳೋರು? ಸ್ವಲ್ಪ ಹೆಚ್ಚು 2 ಸರಿ ಸೋಲ್ಸಿದ್ರಿ ಸಿಪಿ ಯೋಗೇಶ್ವರ್ನ. ಸಿಪಿ ಯೋಗೇಶ್ವರ ಇವರು ರಾಜಕೀಯ ನಡೀತು, ಒಳಗುಟ್ಟು ನಡೀತು ಅಷ್ಟೇ ಇಲ್ಲಿ. ಇಲ್ಲ ನಾವು ಆಮೇಲೆ BJPಗೆ ಇಲ್ಲಿ ಮುಸ್ಲಿಮ್ಸ್ ಓಟ್ಗಳು ಬೀಳಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲ ನಮ್ಮ ಸಾಹೇಬ್ರು ಯಾವುದೇ ಕಾರಣಕ್ಕೂ ಸೋಲ್ತಿರ್ಲಿಲ್ಲ. ಅವ್ರು ಯಾವತ್ತೂ ಈಗೂ ವಿನ್ನೇ, ಅರ್ಥ ಮಾಡ್ಕೊಳ್ಳಿ. ಹಂಗಾಗಿ ಅದರಿಂದ ಸ್ವಲ್ಪ ಏಟ್ ಬೀಳ್ತೇವೆ ಹೊರತು. ಈ ಬಾರಿ ಅವ್ರು ಕಾಂಗ್ರೆಸ್ನ ಇದ್ದಾರೆ, ಎಲ್ಲ ಓಟ್ಗಳು ಅವರಿಗೆ ಬೀಳ್ತಿದ್ದಾರೆ. ಪಕ್ಕ ಬೀಳ್ತದೆ, 100 ಬೀಳ್ತದೆ, 100 ಗೆಲ್ತಾರೆ ಸಾಹೇಬ್ರು. ಅದಂತೂ ಭರವಸೆ. ಎಷ್ಟು ಲೀಡ್ ಎಷ್ಟಿಂದ ಗೆಲ್ಬೋದು? ಒಂದು 20-30 ಸಾವಿರದಿಂದ ಗೆಲ್ಬೋದು ಸಾಹೇಬ್ರು. ಅದೊಂದು ಗ್ಯಾರಂಟಿ. ಒಂದು ಸೈಡ್ ಗೆಲುವಾಯ್ತಿದ್ದು. ಇನ್ನೇನು ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತೆ ಇನ್ನೇನು ಅಲ್ಲಿಂದ ಇಲ್ಲಿ ಫೈಟ್ ಮಾಡೋ ಅಗತ್ಯನೇ ಇಲ್ಲ ಸರ್. ನಾನು ಹೇಳೋದು ಏನು ಗೊತ್ತಾ, ನಿಖಿಲ್ ಕುಮಾರಸ್ವಾಮಿ ರಾಜಕೀಯದಲ್ಲಿ ನೆನ್ನೆ ಮೊನ್ನೆ ಹುಡುಗರು. ಈ ಸಾಹೇಬ್ರು ಕಿಲಾಡಿ. ಸಿಂಪತಿ ಕೆಲಸ ಮಾಡಲ್ಲ ಚನ್ನಪಟ್ಟಣದಲ್ಲಿ. 2 ಸರಿಗೆ ಸೋತಿಯಾರಲ್ಲಿ ಪಾಪ ಅವ್ರು ರಾಮನಗರದಲ್ಲಿ. ಯಾರು? ನಿಖಿಲ್ ಕುಮಾರಸ್ವಾಮಿ. ಮತ್ತೆ ಇಲಾಖೆ ಮತ್ತೆ ಹೋಯ್ತಲ್ಲ ಅಲ್ಲಿ ಅನುಕಂಪದ ಮೇಲೆ ಇಲ್ಲಿ ಬಂದಿದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲಿ ಅನುಕಂಪ ಇಲ್ಲ, ಇಲ್ಲಿ ನಡೆಯಲ್ಲ. ಇಲ್ಲಿ ಕೆಲಸ ಅಷ್ಟೇನೆ ಅಲ್ವಾ? ಮಂಡ್ಯದಲ್ಲಿ ನಿಂತಿದ್ದಾಗ ಮುಖ್ಯಮಂತ್ರಿ ಆಗಿದ್ರಲ್ಲಿ ಯಾಕೆ ಗೆಲ್ಸ್ಕೊಳ್ಳಿಲ್ಲ? ಹೌದು, ಮಂಡ್ಯದಲ್ಲಿ ನಿಂತಾಗ ಇವ್ರು ಮುಖ್ಯಮಂತ್ರಿ ಆಗಿದ್ರಲ್ಲಿ ಯಾಕೆ ಗೆಲ್ಸ್ಕೊಳ್ಳಿಲ್ಲ? ಅವಾಗ ದುಡ್ಡು ಸುರಿಬೋದಿತ್ತಲ್ಲ ನೀವು. ಅವಾಗ ನೀನು ಮುಖ್ಯಮಂತ್ರಿ ಆಗಿದ್ದೆ, ಗೆಲ್ಸ್ಕೊಬೋದು. ಈ ಸೆಂಟ್ರಲ್ ಮಿನಿಸ್ಟರ್ ಆಗ್ಬಿಟ್ರೆ ಇಲ್ಲಿ ಏನು ದಡ್ರುಗಳೇ ಚನ್ನಪಟ್ಟಣದಲ್ಲಿ ಹೂ ಮುಡ್ಕೊಂಡಿದ್ದಾರೆ. ಯಾರು ಹೂ ಮುಡ್ಕೊಳ್ಳಿಲ್ಲ, ಎಲ್ಲ ಕರೆಕ್ಟಾಗಿ ಅವ್ರೆ. ಬೇಜಾರು ಕೊಟ್ರಿ ಇಸ್ಕೊತೀರಿ? ದುಡ್ಡು ಕೊಟ್ರಿ ಇಸ್ಕೊತೀರಿ? ನಾವು ಯೋಗೇಶ್ಗೆ ಹಾಕೋದು, ದುಡ್ಡು ಕೊಡ್ಲಿ ಕೊಡ್ದೇವಲ್ಲಿ. ನಾವು ಹಾಕೋದೇ ಸಾಹೇಬ್ರಿಗೆ. TV ಗುರುತವಿಂದ ಸಾಹೇಬ್ರ ಜೊತೆ ಇರೋದು ನಾವು ಪಕ್ಕ. ಅರ್ಥ ಆಯ್ತಾ? ನಾವು ಹಾಕೋದೇ ಸಾಹೇಬ್ರಿಗೆ. ಇವ್ರು ಹೇಳಿದ್ರು, ಇವ್ರ ಬಗ್ಗೆ ನಾವ್ ಹೇಳ್ತಾ ಇದೀವಿ. ನಾವು ಹಾಕೋದೇ ಸಾಹೇಬ್ರಿಗೆ. ಅವ್ರವ್ರ ಅಭಿಪ್ರಾಯ. ಹೋದ್ರು ಗೆಲ್ಲಿಸ್ತೋ, TVಗೆ ಹೋದ್ರು ಗೆಲ್ಲಿಸ್ತೋ, ಈಗೂ ಗೆಲ್ಲಿಸ್ತೀವಿ. ಸಾಹೇಬ್ರಿಗಲ್ದ ನಾವು ಯಾರಿಗೂ ಹಾಕಲ್ಲ. ಸುಮ್ಮನೆ ಕಿಂಡಲ್ ಮಾಡ್ತಾರಲ್ಲ ಸರ್, ಜಂಪಿಂಗ್ ಸ್ಟಾರ್ ಮಾಡ್ಕೊಳ್ಳಿ. ಇಷ್ಟೇ ಇಲ್ಲ, ಕ್ಷೇತ್ರಕ್ಕೆ ಇಷ್ಟೇ. ನಾನು ನನ್ನ ಹೆಂಡತಿಗೆ ಮಾತ್ರ ಗಂಡ, ಹಂಗೆ ಸಾಹೇಬ್ರಿಗೆ ಮಾತ್ರ ನಾವು ಶ್ರೀಮತಿ ನಾವು ಓಟ್ ಹಾಕ್ತೀವಿ ಅವ್ರಿಗೆ. ಅವನು ಪ್ರಧಾನ